ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ಹೆಚ್ಚಿನ ಪೇಟೆಗಳ ರಸ್ತೆಗಳು ಚತುಷ್ಪಥಗೊಂಡಿದೆ. ನೋಡಿ, ನಾವು ಇವತ್ತು ಮುನಿಯಾಲು ಪೇಟೆಯಲ್ಲಿದ್ದೇವೆ. ಈ ಪೇಟೆ ಕೂಡ ಈಗ ಚತುಷ್ಪಥ ಆಗ್ತಾಯಿದೆ. ತಾವು ಗಮನಿಸಿರ್ಬೋದು, ಕಾರ್ಕಳದ ಬೈಪಾಸ್ ಇರ್ಬೋದು ಅಥವಾ ಬೈಲೂರು ಇರ್ಬೋದು, ಹೆಬ್ರಿ, ಅನಂತರ ಅಜೆಕಾರು, ಬಜಗೋಳಿ, ಹೀಗೆ ಎಲ್ಲ ಬೆಳಮಣ್ಣು, ಹೀಗೆ ಎಲ್ಲ ಪೇಟೆಗಳು ಕೂಡ ಅಲ್ಲಿ ಚತುಷ್ಪಥ ಆಗಿವೆ. ಈಗ ಇಲ್ಲೊಂದು ವಿಶೇಷ ಏನಂದರೆ, ಇಲ್ಲಿ ಹೆಚ್ಚಿನ ಕಡೆ ಚತುಷ್ಪಥ ಆಗುವಾಗ ಒಂದಷ್ಟು ಕಟ್ಟಡಗಳು ಧರಾಶಯ ಆಗ್ತವೆ, ಯಾಕಂದರೆ ಅದು ರಸ್ತೆ ಅಂಚಿನಲ್ಲಿ ಇರ್ತವೆ. ಆದರೆ ಮುನಿಯಾಲ್ನ ಪೇಟೆ ಹಾಗಲ್ಲ. ಮುನಿಯಾಲ್ನ ಪೇಟೆಯಲ್ಲಿ ಯಾವುದೇ ರಸ್ತೆ ಬದಿಯ ಕಟ್ಟಡಗಳು ಧರಾಶಯ ಆಗಿಲ್ಲ, ಯಾಕಂದರೆ ಇಲ್ಲಿ ಆರಂಭಿಕ ಹಂತದಲ್ಲೇ ಭಾಳಷ್ಟು ದೂರದಲ್ಲಿ ತಮ್ಮ ಕಟ್ಟಡಗಳನ್ನು ಇಲ್ಲಿಯ ಜನರು ಕಟ್ಟಿಕೊಂಡಿದ್ದಾರೆ. ಇವರು ಮೊದಲೇ ಸ್ವಚ್ಛತೆಗೆ ಮುನಿಯಾಲು ಜನರು ಆದ್ಯತೆ ನೀಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ರಸ್ತೆ ಚತುಷ್ಪಥ ವ್ಯವಸ್ಥೆ ಆಗುವುದರಿಂದಾಗಿ ಅಲ್ಲಿಯ ಸ್ವಚ್ಛತೆ ಉಳಿತದೆ, ನಗರ ಸೌಂದರ್ಯೀಕರಣ ಉಳಿತದೆ. ಈ ನಿಟ್ಟಿನಲ್ಲಿ ಇವತ್ತು ಮುನಿಯಾಲು ಪೇಟೆ ಕೂಡ ಚತುಷ್ಪಥಗೊಳ್ತಾ ಇದೆ. ಮುನಿಯಾಲಿನ ಹಿರಿಯ BJP ಕಾರ್ಯಕರ್ತ ಮತ್ತು ಹೋರಾಟಗಾರರಾದ ಸತೀಶ್ ಶೆಟ್ಟಿ ಮುಟ್ಲಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಮುಟ್ಲಪಾಡಿ ಅವರು ನಮಸ್ಕಾರ. ನೋಡಿ, ಈಗ ಕಾರ್ಕಳದಿಂದ ಹೆಬ್ರಿ ಹೋಗುವ ರಸ್ತೆ ಇದು ಈಗ ಮುನಿಯಾಲ್ ಪೇಟೆ ಚತುಷ್ಪಥ ಆಗ್ತಾಯಿದೆ. ಈಗ ಭಾಳಷ್ಟು ಪೇಟೆಯ ರಸ್ತೆಗಳು ಚತುಷ್ಪಥ ಆಯಿತು. ಈಗ ನಿಮ್ಮ ಊರು ಕೂಡ ಚತುಷ್ಪಥ ಆಗ್ತದೆ. ಒಂದಷ್ಟು ನಗರ ಸೌಂದರ್ಯೀಕರಣ ಹೆಚ್ಚುತ್ತೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಭಾಳ ಸಂತೋಷದ ವಿಚಾರ. ಮುನಿಯಾಲ್ ಅಂದರೆ ಕಾರ್ಕಳ ಮತ್ತು ಹೆಬ್ರಿಯ ಮಧ್ಯಭಾಗದಲ್ಲಿದೆ. ಭಾಳ ಅಭಿವೃದ್ಧಿಶೀಲ ಅಂತ ಪಟ್ಟಣ. ಈಗ ಈ ಮುನಿಯಾಲಿನಲ್ಲಿ ಎಲ್ಲ ಕಚೇರಿಗಳು ಇದ್ದಾವೆ. ಸರ್ಕಾರಿ ಆಸ್ಪತ್ರೆ, ಪಂಚಾಯಿತು, ಮತ್ತು ಪಬ್ಲಿಕ್ ಸ್ಕೂಲು, ಡಿಗ್ರಿ ಕಾಲೇಜು, ಈ ರೀತಿಯ ಎಲ್ಲ ಸಂಸ್ಥೆಗಳು ನಮ್ಮಲ್ಲಿ ಇದೆ. ಇಲ್ಲಿಯ ಜನರಿಗೆ ಇದು ಭಾರಿ ಅವಶ್ಯಕತೆ ಇತ್ತು. ಭಾಳ ದೊಡ್ಡ ಯೋಜನೆ. ಕಾಡುವಳೆಯಿಂದ ಚಟ್ಕಲ್ಪಾದೆವರೆಗೆ 4 ರಸ್ತೆ ಚತುಷ್ಪಥ ಆಗ್ತಾಯಿದೆ. ಸುಮಾರು 4-5 ವರ್ಷದ ಹಿಂದೆಯೇ ನಮ್ಮ ಶಾಸಕರು ಇದಕ್ಕೆ ಪ್ರಯತ್ನ ಮಾಡ್ತಾಯಿದ್ದರು. ಆದರೆ 2 ವರ್ಷದ ಹಿಂದೆ ಇದು ಸ್ಯಾಂಕ್ಷನ್ ಆಗಿ ಕಳೆದ ವರ್ಷದಿಂದ ಇದರ ಕೆಲಸ ಆಗ್ತಾಯಿದೆ. ಈ ಭಾಗದಲ್ಲಿ ಈ ಬಾರಿ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಕಾಮಗಾರಿ ವೇಗವನ್ನು ತಗೊಳ್ತಾ ಇದೆ. ಸುಮಾರು 1.4 ಕಿಲೋಮೀಟರ್ಸಿಗೆ 5 ಕೋಟಿ ರೂಪಾಯಿ ಮುನಿಯಾಲಿನ ಪಟ್ಟಣ ಭಾಗವನ್ನು ಹಾದು ಹೋಗುವಂಥ ಭಾಗದಲ್ಲಿ ನಡೀತಾ ಇದೆ. ಅಲ್ಲಿಂದ ಚಟ್ಕಲ್ಪಾದೆಯಿಂದ ವರಂಗದವರೆಗೆ ಮತ್ತೆ ಚತುಷ್ಪಥ ಸ್ವಲ್ಪ ಮುಂದುವರೆದು ಮತ್ತೆ 2 ವೇಗಳು ದೊಡ್ಡ ಮಟ್ಟದಲ್ಲಿ ಆಗಿ ಅದು 8 ಕೋಟಿ ರೂಪಾಯಿಯ ಕಾಮಗಾರಿ ನಡೀತಾ ಇದೆ. ಸುಮಾರು ಒಟ್ಟು 13 ಕೋಟಿ ರೂಪಾಯಿಯ ನಮ್ಮ ಶಾಸಕರ ಮುತುವರ್ಜಿಯಿಂದ ಮತ್ತು ಮುನಿಯಾಲಿನ ಪ್ರಮುಖರು ಮತ್ತು ಎಲ್ಲ ಇಲ್ಲಿಯ ನಾಗರಿಕರು ಕೂಡ ಇದಕ್ಕೆ ಒಂದು ಒತ್ತಾಯವನ್ನು ಮಾಡಿದ ಪರಿಣಾಮ ಶಾಸಕರು ಭಾಳ ಚೆನ್ನಾಗಿ ಇದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಸ್ವರ್ಣ ಕಾರ್ಕಳದ ಒಂದು ಭಾಗವಾಗಿ ಮುನಿಯಾಲ್ ಕೂಡ ಅತ್ಯಂತ ವೇಗವಾಗಿ ಬೆಳೀತಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.